ತಪ್ಪು ಮಾಡಿದಾಗ ಶಿಕ್ಷಿಸಬೇಕಾದ ಪೊಲೀಸರು ತಪ್ಪು ಮಾಡಿ ಸಿಕ್ಕಾಕೊಂಡ್ರೆ ಹೇಗಿರುತ್ತೆ ಗೊತ್ತಾ? ಅದು ಲೇಡಿ ಪೊಲೀಸ್ ಆದ್ರಂತೂ ಕತೆ ಇನ್ನೂ ಕಲರ್ಫುಲ್ ಆಗಿರುತ್ತೆ. ಇಂಥದ್ದೇ ಒಂದು ಕತೆ ಗುಜರಾತ್ನಲ್ಲಿ ನಡೆದಿದ್ದು, ಈ ಕಥೆಯಲ್ಲಿ ಬರೋ ಲೇಡಿ ಕಾನ್ಸ್ಟೇಬಲ್ ಹೀರೋಯಿನ್ಗೂ ఎక్కువ, ಪೊಲೀಸ್ಗಿಂತಲೂ ತక్కుವ ಅನ್ನೋ ರೇಂಜಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಶಾಕ್ ಕೊಟ್ಟಿದ್ಲು. ಗುಜರಾತಲ್ಲಿ ಎಣ್ಣೆ ಬ್ಯಾನ್ ಆಗಿರೋದು ಎಲ್ರಿಗೂ ಗೊತ್ತೇ ಇದೆ. ಆದರೂ ಕೂಡ ಇಲ್ಲೊಬ್ಬ ಲೇಡಿ ಕಾನ್ಸ್ಟೇಬಲ್ ತನ್ನ ಬಾಯ್ ಫ್ರೆಂಡ್ ಜೊತೆ ಕಾರಲ್ಲಿ ಕುಡಿತಾ ಕೂತಿದ್ಲು. ಕಾರನ್ನ ಫಾಲೋ ಮಾಡಿ ಲೇಡಿ ಕಾನ್ಸ್ಟೇಬಲ್ಗೆ ಕೊಕ್ಕೆ ಹಾಕೋಕೆ ಬೇರೆ ಪೊಲೀಸರು ಟ್ರೈ ಮಾಡ್ತಿದ್ರು. ಕಾರ್ನಲ್ಲಿದ್ದು ಗ್ಲಾಮರಸ್ ಲೇಡಿ ಕಾನ್ಸ್ಟೇಬಲ್. ಈಕೆ ಯೂನಿಫಾರ್ಮ್ ನಲ್ಲಿದ್ರೆ ಲೇಡಿ, ನಾರ್ಮಲ್ ಡ್ರೆಸ್ ನಲ್ಲಿದ್ರೆ ಕಿಲ್ಲೇಡಿ ತರ ಡಿಪಾರ್ಟ್ಮೆಂಟ್ ಸೇರಿದಂತೆ ಪಡ್ಡೆ ಹುಡುಗರ ನಿದ್ದೆ ಸಹ ಕೆಡಿಸ್ತಿದ್ಲು. ಗುಜರಾತ್ನ ಕಚ್ ಮೈದಾನದಲ್ಲಿ ಶೂಟಿಂಗ್ ರೇಂಜ್ ಅಲ್ಲಿ ಲೇಡಿ ಕಾನ್ಸ್ಟೇಬಲ್ ಹಾಗೂ ಪೊಲೀಸ್ ಡಿಪಾರ್ಟ್ಮೆಂಟ್ ನಡುವೆ ಜೀಪಲ್ಲಿ ಚೇಸಿಂಗ್ ನಡೀತಾ ಇತ್ತು. ಇವರಿಬ್ಬರ ನಡುವಿನ ಚೇಸಿಂಗ್ ಯಾವ ಸಿನಿಮಾ ಚೇಸಿಂಗು ಕಡಿಮೆ ಇರಲಿಲ್ಲ. ಕೊನೆಗೆ ಲೇಡಿ ಕಾನ್ಸ್ಟೇಬಲ್ ಕಾರನ್ನ ಗುದ್ದಿ ಅವಳನ್ನು ನಿಲ್ಲಿಸೋಕೆ ಟ್ರೈ ಮಾಡಿದ್ರು. ಅವಳು ಎಷ್ಟು ಪ್ರಯತ್ನ ಪಟ್ಟರು ಪೊಲೀಸರಿಂದ ತಪ್ಪಿಸಿಕೊಳ್ಳೋಕೆ ಆಗ್ಲೇ ಇಲ್ಲ. ಅವಳ ಕಾರನ್ನ ಓವರ್ಟೇಕ್ ಮಾಡಿ ಅವಳನ್ನ ಹಿಡಿದ ಪೊಲೀಸರು ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಕೂರಿಸಿದ್ರು. ಅಷ್ಟಕ್ಕೂ ಈ ಆಕ್ಷನ್ ಸಿನಿಮಾ ಹೀರೋಯಿನ್ ಯಾರು ಅಂತೀರಾ? ಈಕೆಯ ಹೆಸರು ನೀತಾ ಚೌಧರಿ. ಗುಜರಾತ್ ಕ್ರೈಮ್ ಬ್ರಾಂಚ್ನ ಲೇಡಿ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡ್ತಿದ್ಲು. ಆದ್ರೆ ಇದೆಲ್ಲ ಬರೀ ಹೆಸರಿಗಷ್ಟೇ. ಯಾಕಂದ್ರೆ ನೀತಾ ಚೌಧರಿ ಡಿಪಾರ್ಟ್ಮೆಂಟ್ ಅಲ್ಲಿ ಪಾಪ್ಯುಲರ್ ಆಗಿದ್ದು ಅವಳ ಇನ್ಸ್ಟಾಗ್ರಾಮ್ ನಿಂದ. ಅವಳ ಬ್ಯೂಟಿ ಕೂಡ ಅದಕ್ಕೆ ತಕ್ಕ ಹಾಗೆ ಇತ್ತು. ಇನ್ಸ್ಟಾಗ್ರಾಮ್ ನಲ್ಲಿ ಮೈಚಳ್ಳಿ ಬಿಟ್ಟು ಬಟ್ಟೆ ಹಾಕ್ತಿದ್ರಿಂದ ಇವಳಿಗೆ ಫಾಲೋವರ್ಸ್ ಕೂಡ ಹೆಚ್ಚಾಗಿದ್ರು. ಇದರಿಂದ ಕಡಿಮೆ ಟೈಮಲ್ಲಿ ನೀತಾ ಫೇಮಸ್ ಆಗಿದ್ಲು. ಇಷ್ಟೇ ಆಗಿದ್ದಿದ್ರೆ ಓಕೆ, ಆದ್ರೆ ಡ್ಯೂಟಿ ಟೈಮಲ್ಲೂ ಅದು ಕೂಡ ಯೂನಿಫಾರ್ಮ್ ನಲ್ಲಿ ರೀಲ್ಸ್ ಮಾಡ್ತಾ ಅದನ್ನ ಅಪ್ಲೋಡ್ ಮಾಡ್ತಿದ್ಲು. ಡ್ಯೂಟಿ ಟೈಮಲ್ಲಿ ಡ್ಯೂಟಿ ಬಿಟ್ಟು ಬೇರೆ ಎಲ್ಲ ಮಾಡ್ತಿದ್ಲು. ಎಲ್ಲ ಸಮಯದಲ್ಲೂ ಮಾಡರ್ನ್ ಡ್ರೆಸ್ ಗಳನ್ನ ಹಾಕ್ತಿದ್ಲು. ಯೂನಿಫಾರ್ಮ್ ನಲ್ಲೂ ರೀಲ್ಸ್ ಮಾಡ್ತಿದ್ರಿಂದ ಇವಳ ಮೇಲಿನ ಅಧಿಕಾರಿಗಳು ಇವಳ ವಿಡಿಯೋಗಳನ್ನ ನೋಡಿ ವಾರ್ನಿಂಗ್ ಕೊಟ್ಟು ಸಸ್ಪೆಂಡ್ ಮಾಡಿದ್ರು. ಆದ್ರೂ ಕೂಡ ಇವಳು ಬದಲಾಗದೆ ಇನ್ನು ನನ್ನ ಯಾರು ತಡೆಯೋರು ಅಂತ ದುಡ್ಡು ಮಾಡೋದಕ್ಕೆ ಬೇರೆ ದಾರಿನೇ ತುಳಿದಿದ್ಲು. ನೀತಾಗೆ ಕಾನ್ಸ್ಟೇಬಲ್ ಆಗಿ ಬರ್ತಿದ್ದ ಸಂಬಳ ಒಂದು ಸಂಬಳವೇ ಅಲ್ಲ ಅನಿಸ್ತಿತ್ತು. ಈ ಕಾರಣದಿಂದ ಅವಳು ಗುಜರಾತ್ ನಲ್ಲಿ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಆದ ಸ್ಮಗ್ಲರ್ ಕಮ್ ಬೂಟ್ಲೆಗ್ಗರ್ ಆಗಿದ್ದ ಯುವರಾಜ್ ಜಡೇಜಾ ಅನ್ನೋ ವ್ಯಕ್ತಿ ಜೊತೆ ಫ್ರೆಂಡ್ಶಿಪ್ ಮಾಡಿದ್ಲು. ಇನ್ನೊಂದು ಕಡೆ ಇವರಿಬ್ಬರಿಗೂ ಅಕ್ರಮ ಸಂಬಂಧ ಇದೆ ಅನ್ನೋ ಸುದ್ದಿ ಕೂಡ ಇತ್ತು. ಗುಜರಾತ್ ಅಲ್ಲಿ ಮದ್ಯ ನಿಷೇಧವಾದ ಮೇಲೆ ಅಲ್ಲಿನ ಕುಡುಕರಿಗೆ ಎಣ್ಣೆ ಸಿಗದೆ ಪರದಾಡೋ ಸ್ಥಿತಿ ನಿರ್ಮಾಣವಾಗಿತ್ತು. ಆಗ್ಲೇ ಯುವರಾಜ್ ಒಂದು ಪ್ಲಾನ್ ಮಾಡಿದ್ದ. ಕುಡುಕರು ಎಣ್ಣೆ ಅಂದ್ರೆ ಎಷ್ಟು ಬೇಕಾದ್ರೂ ಖರ್ಚು ಮಾಡ್ತಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡ ಯುವರಾಜ್ ಹಾಗೂ ನೀತಾ ಚೌಧರಿ ಮದ್ಯವನ್ನ ನಾವೇ ಸಪ್ಲೈ ಮಾಡೋಣ ಅಂತ ನಿರ್ಧರಿಸಿದ್ರು. ನೀತಾ ಖಾಕಿ ಬಟ್ಟೆಯನ್ನ ಇದಕ್ಕೆ ಉಪಯೋಗಿಸಿಕೊಂಡು ಪಕ್ಕದ ರಾಜ್ಯದಿಂದ ಎಣ್ಣೆ ತಂದು ಗುಜರಾತ್ನಲ್ಲಿ ಮಾರೋದಕ್ಕೆ ಶುರು ಮಾಡಿದ್ರು. ಇದರಲ್ಲಿ ಇಬ್ಬರಿಗೂ ಶೇರ್ ಕೂಡ ಇತ್ತು. ಪೊಲೀಸ್ ಆಗಿದ್ರಿಂದ ಈ ಕೆಲಸವನ್ನ ನೀತಾ ಸುಲಭವಾಗಿ ಮುಗಿಸ್ತಾಳೆ ಅನ್ನೋದು ಯುವರಾಜನಿಗೆ ಗೊತ್ತಿತ್ತು. ನೀತಾಗಿ ಎಲ್ಲೆಲ್ಲಿ ಕಡಿಮೆ ಪೊಲೀಸರು ಪೋಸ್ಟಿಂಗ್ ಆಗಿರ್ತಾರೆ, ಎಲ್ಲಿ ಪೊಲೀಸರು ಹೆಚ್ಚಾಗಿರ್ತಾರೆ ಅನ್ನೋದು ಚೆನ್ನಾಗಿ ಗೊತ್ತಿತ್ತು. ಯುವರಾಜನ ಜೊತೆ ಲಾಂಗ್ ಡ್ರೈವ್ ಹೊರಟವಳು ಪಕ್ಕದ ರಾಜಸ್ಥಾನ್ಗೆ ಹೋಗಿ ಕಾರ್ ತುಂಬ ಎಣ್ಣೆ ತುಂಬಿಕೊಂಡು ಗುಜರಾತ್ಗೆ ವಾಪಸ್ ಬರ್ತಿದ್ಲು. ಬಂದ ಹಣವನ್ನ ಅವರಿಬ್ರು ಸಮಾನವಾಗಿ ಹಂಚ್ಕೊಳ್ತಿದ್ರು. ಹೀಗೆ ಎಣ್ಣೆ ಸಪ್ಲೈ ಮಾಡೋ ಟೈಮಲ್ಲಿ ಪೊಲೀಸರು ಹಿಡಿದ್ರೆ ಅವರ ಜೊತೆ ಮಾತು ಬೆಳೆಸಿ ಅವರನ್ನ ಡೈವರ್ಟ್ ಮಾಡಿ ಬಿಡ್ತಿದ್ಲು ನೀತಾ. ಆದ್ರೆ ಟೈಮ್ ಯಾವಾಗ್ಲೂ ಒಂದೇ ತರ ಇರೋದಿಲ್ಲ ಅಂತ ಅವಳಿಗೂ ಗೊತ್ತಿರಲಿಲ್ಲ. ಹೀಗಾಗಿ ಕಳೆದ ವಾರ ಅಂದ್ರೆ ಜುಲೈನಲ್ಲಿ ರಾಜಸ್ಥಾನದಿಂದ ಮದ್ಯವನ್ನ ಸಪ್ಲೈ ಮಾಡ್ತಿರಬೇಕಾದ್ರೆ ನೀತಾ ಪೊಲೀಸ್ ಚೆಕಿಂಗ್ ಟೈಮಲ್ಲಿ ತಗ್ಲಾಕೊಂಡಿದ್ಲು. ನೀತಾ ಎಣ್ಣೆ ತರ್ತಿದ್ದ ವಿಷಯ ಪೊಲೀಸರಿಗೆ ಗೊತ್ತಾಗಿ ಚೆಕ್ ಪೋಸ್ಟ್ ಹಾಕಿದ್ರು. ಬಿಳಿ ಕಾರಿನಲ್ಲಿ ಇಬ್ಬರು ವ್ಯಕ್ತಿಗಳು ಮದ್ಯವನ್ನ ಸಪ್ಲೈ ಮಾಡ್ತಿದ್ದಾರೆ ಅಂತ ಪೊಲೀಸರಿಗೆ ಇನ್ಫಾರ್ಮೇಶನ್ ಬಂದಿತ್ತು. ಆದ್ರೆ ಪೊಲೀಸರಿಗೆ ಈ ಕೆಲಸ ಮಾಡ್ತಿರೋದು ಲೇಡಿ ಕಾನ್ಸ್ಟೇಬಲ್ ನೀತಾ ಅನ್ನೋದು ಗೊತ್ತಿರಲಿಲ್ಲ. ರಾಜಸ್ಥಾನದಿಂದ ಬರ್ತಿದ್ದ ಕಾರನ್ನ ಯುವರಾಜ್ ಓಡಿಸ್ತಿದ್ದ. ಇತ್ತ ಪೊಲೀಸರು ಸಹ I-20 ಹಾಗೂ ಫಾರ್ಚುನರ್ ಕಾರಲ್ಲಿ ಅವರನ್ನ ಫಾಲೋ ಮಾಡ್ತಿದ್ರು. ಪೊಲೀಸರನ್ನ ನೋಡಿ ಕಾರನ್ನ ಫಾಸ್ಟ್ ಆಗಿ ಓಡಿಸೋಕೆ ಯುವರಾಜ್ ಶುರು ಮಾಡಿದ್ದ. ಪೊಲೀಸ್ ಚೆಕ್ ಪೋಸ್ಟ್ ನಲ್ಲೂ ಸಹ ಕಾರನ್ನು ನಿಲ್ಲಿಸದೆ ವೇಗವಾಗಿ ಇಬ್ರು ಕಾರ್ನಲ್ಲಿ ಓಡಿ ಹೋಗಿದ್ರು. ಇವರ ಹಿಂದೆ ಫಾಲೋ ಮಾಡ್ತಿದ್ದ ಪೊಲೀಸರು ಹೈವೇ ಪ್ಯಾಟ್ರೋಲಿಂಗ್ ಪೊಲೀಸರನ್ನ ಅಲರ್ಟ್ ಮಾಡಿದ್ರು. ಅಲರ್ಟ್ ಆಗಿದ್ದ ಅವರು ಇನ್ನೊಂದು ಕಾರಿನಲ್ಲಿ ಅವರಿಬ್ಬರನ್ನ ಫಾಲೋ ಆಗ್ತಿದ್ರು. ಇದನ್ನ ನೋಡಿದ ನೀತಾ ಹಾಗೂ ಯುವರಾಜ್ ಪೊಲೀಸರಿಂದ ತಪ್ಪಿಸಿಕೊಳ್ಬೇಕು ಅಂತ ಮುಂದೆ ಹೋಗ್ತಿದ್ದ ಪೊಲೀಸ್ ಕಾರನ್ನ ಗುದ್ದಿ ಮುಂದೆ ಚಲಿಸಿದ್ರು. ಆದ್ರೂ ಕೂಡ ಪೊಲೀಸರು ಕಾರನ್ನ ನಿಲ್ಲಿಸಲಿಲ್ಲ. ಅವರ ಕಾರನ್ನ ಓವರ್ಟೇಕ್ ಮಾಡಿ ಮುಂದೆ ಹೋಗಿದ್ರು. ಕೊನೆಗೆ ಇವರನ್ನ ಹೀಗೆ ಬಿಟ್ರೆ ಆಗೋದಿಲ್ಲ ಅಂತ ಪೊಲೀಸರು ಇವರ ಮೇಲೆ ಫೈರಿಂಗ್ ಮಾಡೋದಕ್ಕೆ ಶುರು ಮಾಡಿದ್ರು. ಬೇರೆ ದಾರಿ ಇಲ್ಲದೆ ಕಾರನ್ನ ನಿಲ್ಲಿಸಿ ಸರೆಂಡರ್ ಆಗಲು ಒಬ್ಬ ಮಹಿಳೆ ಆಚೆ ಬಂದಿದ್ಲು. ಆ ಅಂದವಾದ ಮಹಿಳೆ ನೋಡಿ ಪೊಲೀಸರು ಶಾಕ್ ಆಗಿ ಯೂನಿಫಾರ್ಮ್ ನಲ್ಲಿದ್ದ ಆಕೆಗೆ ಪೊಲೀಸರು ಸಲ್ಯೂಟ್ ಮಾಡಿದ್ರು. ಆಗ ಅವಳು ಪೊಲೀಸರ ಹತ್ರ ಹೋಗಿ ಮಾತನಾಡಿದಾಗ ಅವಳು ಕಾನ್ಸ್ಟೇಬಲ್ ನೀತಾ ಅಂತ ಗೊತ್ತಾಗಿತ್ತು. ಆಗ ಇಬ್ಬರನ್ನು ಅರೆಸ್ಟ್ ಮಾಡಿ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡು ಪೊಲೀಸರು ಜೈಲಿಗೆ ಕಳಿಸಿದ್ರು. ನೀತಾ ಖಾಕಿ ಬಟ್ಟೆ ಮುಂದಿಟ್ಕೊಂಡು ಮಾಡಿದ ಅಕ್ರಮಗಳೆಲ್ಲ ಹೊರಗೆ ಬಂದಿದ್ವು. ಕಾರನ್ನ ಚೆಕ್ ಮಾಡಿದಾಗ 16 ಮದ್ಯದ ಬಾಟಲಿಗಳು ಮತ್ತೆ 2 ಕೇಸ್ನಷ್ಟು ಬಿಯರ್ನ ಪೊಲೀಸರು ವಶಪಡಿಸಿಕೊಂಡಿದ್ರು. ಅಲ್ಲದೆ ಅವರಿಬ್ರು ಮದ್ಯ ಸೇವಿಸಿ ವಾಹನವನ್ನ ಓಡಿಸ್ತಿದ್ರು ಅಂತ ಪೊಲೀಸರು ಹೇಳಿದ್ರು. ವಿಚಾರಣೆ ನಡೆಸ್ತಿರ್ಬೇಕಾದ್ರೆ ನೀತಾ ಚೌಧರಿ ಮಾಡಿದ ತಪ್ಪಿಗೆ ಪಶ್ಚಾತ್ತಾಪವೇ ಇಲ್ಲದವಳಂತೆ ಫೀಲ್ ಆಗ್ತಿದ್ಲು. ಸದ್ಯ ನೀತಾ ಚೌಧರಿ ಹಾಗೂ ಅವಳ ಬಾಯ್ ಫ್ರೆಂಡ್ ಜೈಲು ಹಕ್ಕಿಗಳಾಗಿದ್ದು ಇವರಿಬ್ರು ಮಾಡಿದ ಕೆಲಸ ನೋಡಿ ಇಡೀ ಗುಜರಾತ್ ಪೊಲೀಸ್ ಡಿಪಾರ್ಟ್ಮೆಂಟೇ ಶಾಕ್ ಆಗಿದೆ. ಇನ್ನು ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ.